ಪ್ರಾತಸ್ಮರಣೀಯರಾದಂಥ ಆರಾಧ್ಯ ಗುರು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರನ್ನ ರೇವಣಸಿದ್ದೇಶ್ವರನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇವತ್ತಿನ ಮಹಾ ಕಾರ್ಯಕ್ರಮದ ಮಹಾಮಠದ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಜ್ಯೋತಿ ಪ್ರಕಾಶ್ ಅಪ್ಪಾಜಿಯವರಿಗೂ ಕೂಡ ಅನಂತ ನಮನಗಳನ್ನು ಅರ್ಪಿಸಿ ವೇದಿಕೆ ಮೇಲಿರುವಂಥ ಸನ್ಮಾನಗೊಂಡಂಥ ಸನ್ಮಾನ್ಯ ವ್ಯಕ್ತಿಗಳೇ, ಸಂಗೀತ ಕಲಾ ಬಳಗದವರೇ, ಪತ್ರಕರ್ತರೇ ಹಾಗೂ ನೆರೆದಂಥ ಎಲ್ಲ ಸಕಲ ಸದ್ಭಕ್ತರ ಅಂತರಂಗದಲ್ಲಿ ಬೆಳಗುವ ಪರಮಾತ್ಮನ ಚೈತನ್ಯ ಸ್ವರೂಪಿಗೆ ಶರಣಾರ್ಥಿಗಳು. ಸಮಯ ಭಾಳ ಆಗ್ಯದ, ಮ್ಯಾಲ ಬಿಸಿಲದ, ದಗಿ ಅದ. ಆದರೂ ಕೂಡ ಯಾರು ಪ್ರಸಾದ ಮಾಡಾಕತ್ತಾರ, ಯಾರು ಜ್ಞಾನದ ಪ್ರಸಾದ ಕೇಳಾಕತ್ತಾರ, ಇದು ಜಾತ್ರೆ. ಇದು ಅನುಭವ ಮಂಟಪ ಅಲ್ಲ, ಅಂದ್ರೆ ಅನುಭವ ಪ್ರವಚನ ಅಲ್ಲಿ. ಜಾತ್ರೆ ಅಂದ್ರೆ ಜಾತ್ರೆ ಗದ್ದಲ ಇರೋದು ಇದು. ಅದಕ್ಕೆ ಭಾಳ ಚಂದ ಅನ್ನಿಸ್ತದೆ. ನಿಮ್ಮ ಭಕ್ತಿ, ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ ನೋಡಿದ್ರೆ ಹಿಂದೆ ಸೋಲಾಪುರ ಸಿದ್ದರಾಮ ಪ್ರತಿನಿತ್ಯ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ದರ್ಶನ ಮಾಡಿ ಬರ್ತಿದ್ದಂತ. ಅವನ ಬಳಿ ಶಕ್ತಿ ಇತ್ತು, ಅವ ದಿನ ಓದ್ತಿದ್ದ, ದರ್ಶನ ಮಾಡಿ ಬರ್ತಿದ್ದ. ಈಗ ನಮ್ಮಂಥ ಮಾನವರಿಗೆ ಏನಪ್ಪ ಅಂತಂದ್ರೆ ಅಲ್ಲಿ ಹೋಗುವಂಥ ಶಕ್ತಿ ಇದ್ದಿದ್ದಿಲ್ಲ. ಆ ಕೈಲಾಸಕ್ಕೆ ಎಲ್ಲ ಭಕ್ತರು ಏನಪ್ಪ ದರ್ಶನ ಮಾಡೋದು ಆಗೋದಿಲ್ಲ ಅಂತ ತಿಳ್ಕೊಂಡು ಜ್ಯೋತಿ ಪ್ರಕಾಶ್ ಅಪ್ಪವ್ರು ಏನಪ್ಪ ಅಂದ್ರೆ ಕೈಲಾಸ ಎಲ್ಲಿ ತಂದಾರಂದ್ರೆ ಈ ಬರಡೋಲ್ ಗ್ರಾಮದೊಳಗೆ, ಈ ಮಠದೊಳಗೆ ತಂದಾರ. ನನ್ನ ಭಕ್ತರು ಇಲ್ಲೇ ಬರಲಿ, ಗುರುವಿನ ಆಶೀರ್ವಚನ ಕೇಳಿ ಪ್ರಸಾದ ಮಾಡಲಿ, ಅವ್ರು ಬಂದಂಥ ಕಷ್ಟಗಳು ದೂರ ಆಗಲಿ, ಅವ್ರು ಏನು ಬೇಡ್ಕೊಂಡು ಹೋಗ್ತಾರೆ ಬರುವಂಥ ವರ್ಷದೊಳಗೆ ಅವ್ರು ನಲ್ಕೊಂತ ಮಟ್ಟಕ್ಕೆ ಬರಲಿ ಅಂತ ಅವ್ರು ಆಶೀರ್ವಾದ ಮಾಡಾಕತ್ತಾರೆ. ಅಷ್ಟು ಭಾಳ ಚಂದ. ತಾಯಿ ಹೃದಯ ಅದ, ಅಷ್ಟೊಂದು ಮೃದುವಾದ. ನಾವಿಬ್ಬರು ಇದು ಗುರು ಶಿಷ್ಯರ ಪರಂಪರೆ ಅದು. ಇವತ್ತಿಂದೆಲ್ಲ ನಿಂದೇನಂದ್ರೆ ಮನ್ಯದಲ್ಲಿದ್ದು. ಮೊದಲ ರೇವಣಸಿದ್ದೇಶ್ವರು ಸಿದ್ದರಾಮೇಶ್ವರ ಇಬ್ಬರು ಕೂಡಿ ಆಡಿ ಮಾತಾಡಿ ಬೆಳೆದಂಥವರು. ಅದೇ ಪ್ರಕಾರ ಏನಪ್ಪ ಅಂದ್ರೆ ಅವ್ರು ಹೆಂಗೆ ಗುರು ಶಿಷ್ಯ ಪರಂಪರೆ ಒಳಗೆ ನಡ್ಕೊತ ಬಂದರು, ಅದೇ ರೀತಿ ಏನಪ್ಪ ಅಂದ್ರೆ ನಾವು ಗುರು ಶಿಷ್ಯರಲ್ಲದ್ರೂ ಇದ್ವಿ ಅಂದರೂ ಕೂಡ ನಾವು ಹೆಂಗೆ ಇರ್ತೀವಪ್ಪ ಅಂದ್ರೆ ಅನ್ಯೋನ್ಯ ಭಾವ ಇರ್ತಕ್ಕಂದ್ರೆ ಅಣ್ಣ ತಮ್ಮರು ಹೆಂಗೆ ಸಂಸಾರದೊಳಗೆ ಅಣ್ಣ ತಮ್ಮರು ಅಂತಿರಲ್ಲ, ಹಾಗೆ ನಾವು ಇಬ್ಬರು ಏನಪ್ಪ ಅಂದ್ರೆ ಅಣ್ಣ ತಮ್ಮರು ಹೆಗಲು ಕೊಟ್ಟು ಸಮಾಜ ಸೇವಕ್ಕೆ ಇಬ್ಬರು ಏನಪ್ಪ ಅಂದ್ರೆ ಬದ್ಧವಾಗಿ ನಿಂತೀವಿ ಇಬ್ಬರು. ನಾವೇನಿಲ್ಲ ಮ್ಯಾಲೆ ಕುಂತು ನಿಮ್ಗೆ ಅನಿಸ್ಬೋದು ಏನು ಅಪ್ಪರು ಆರಾಮ್ ಕುಂತಾರ, ಇದು ನಮ್ಗೆ ನೋಡೋಕೆ ಭಾಳ ಚಂದ ಕಾಣಿಸ್ತದೆ. ಇದು ಶಾಶ್ವತ ಅಲ್ಲ. ಇದು ನೀವೇನು ತೆಳಗೆ ಕೂತಿರಲ್ಲ, ನಮ್ಗೆ ಯಾರು ಹೇಳೋಣಂಗಿಲ್ಲ, ಎಬ್ಬಸಂಗಿಲ್ಲ. ನಮ್ಗೆ ಇನ್ನೊಂದು ತಾಸು ಅದ್ರ ಮುಗಿದು ಹೋಯ್ತಿಲ್ಲ, ಯಾರು ಹೇಳೋರಲ್ಲ ಕೇಳೋರಂಗಿಲ್ಲ. ಇದು ನಿಮ್ದು ಏನು ಜಾಗ ಕುಂತಿರಲ್ಲ, ಇದೇ ನಿಜವಾದಂಥ ಶಾಶ್ವತ. ಈ ಶಾಶ್ವತ ಜಾಗದೊಳಗೆ ನೀವು ಏನು ಕುಂತಿರಲ್ಲ, ಎಲ್ಲರೂ ಏನಪ್ಪ ಅಂದ್ರೆ ರೇವಣಸಿದ್ದನ ಆಶೀರ್ವಾದ ಭರ್ಪೂರ ಅದ. ಅದಕ್ಕೆ ನೀವು ನಮ್ಮ ತಾಯಿದಾರು ಭಾಳ ಬಿಸಿಲಾಗಿ ಇಷ್ಟೆಲ್ಲ ಮೊನ್ನೆ ಮುತ್ತೈದರ ಕಾರ್ಯಕ್ರಮ ಮಾಡಿದ್ರು, ಉಡಿ ತುಂಬೋ ಕಾರ್ಯಕ್ರಮ ಮಾಡಿದ್ರು. ಇದೆಲ್ಲ ಏನು ವಿಶೇಷ ತೋರಿಸ್ತದಪ್ಪ ಅಂತ ಕೇಳಿದ್ರೆ, ಇನ್ನು ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಹೋಗಿದ್ರಂತೆ. ಕಲ್ಯಾಣಕ್ಕೆ ಬಸವ ಕಲ್ಯಾಣಕ್ಕೆ ಹೋಗಿದ್ರಂತ. ಊರ ಹೊರಗೆ ಒಂದು ಗುಡಿ ಇತ್ತು, ಗುಡಿಯಾಗ ಕುಂತಾರೆ ಯಾರು? ಅಲ್ಲಮ ಪ್ರಭುಗಳು. ಗುಡಿ ಒಳಗೆ ಕುಂತಾರ. ಕುಂತೇನಪ್ಪ ಅಂತಂದ್ರೆ ಯಾರು ಬರ್ತಾರೆ ಅಂತ ಹಂಗೆ ಹಾದಿ ಕಾಯ್ಕೊಂತ ಕುಂತಿದ್ರು ಅವರು. ಇದು ಬಸವಣ್ಣಗೆ ಅರ್ಥ ಆಯಿತು. ಒಬ್ಬ ಶರಣ, ಒಬ್ಬ ಮಹಾತ್ಮ ಊರಿಗೆ ಬಂದಾನ, ಊರು ಹೊರಗೆ ಅದಾನ, ಅವನಿಗೆ ಕರೆಸ್ಬೇಕಂತ ತಿಳ್ಕೊಂಡು ತನ್ನ ಕೈಯಲ್ಲಿರ್ತಕ್ಕಂಥ ಮರಳಾರಾಧ್ಯರನ್ನು ಕಳಿಸ್ತಾನಲ್ಲಿ. ಎಲ್ಲಿ? ಅಲ್ಲಮ ಪ್ರಭುಗಳ ಹತ್ರ ಮರಳಾರಾಧ್ಯ ಹೇಳ್ತಾನಪ್ಪ. ಅಲ್ಲ, ಹೊರಗೆ ಏನಪ್ಪ ಅಂದ್ರೆ ಒಬ್ಬರು ಮಹಾತ್ಮರು ಬಂದಾರ, ಶರಣರು ಬಂದಾರ, ಅವ್ರಿಗೆ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಅಲ್ಲ ಬಸವಣ್ಣ ಏನಪ್ಪ ಅಂದ್ರೆ ಮರಳಾರಾಧ್ಯರಿಗೆ ಕಳಿಸ್ತಾರಲ್ಲಿ. ಮರಳಶಂಕರ ದೇವ ಅಲ್ಲಿ ಹೋದಾಗ ಮರಳಶಂಕರ ದೇವನಪ್ಪ ಅಂದ್ರೆ ಅಲ್ಲಮ ಪ್ರಭು ಉದ್ದ ನಮಸ್ಕಾರ ಮಾಡಿ, ಯಪ್ಪ ಮತ್ತು ನೀ ಬಸವಣ್ಣ ನಿಮಗೆ ಬಾ ಅಂದಾನ ಅಂತ. ಹಂಗೆ ಬಸವಣ್ಣ ಸುಮ್ಮನೆ ಯಾಕೆ ಬಾ ಅಂದ ನನಗೆ, ಮತ್ತೊಮ್ಮೆ ಹೋಗಿ ಕೇಳ್ಕೊಂಡು ಬಾ ಅಂದವ. ಮತ್ತೊಮ್ಮೆ ಹೋಗಿ ಕೇಳ್ಕೊಂಡು ಬಾ ಅಂದಾಗ ಇವ ಮರಳಶಂಕರ ಏನಪ್ಪ ಮತ್ತೆ ಪುನಃ ಏನಪ್ಪ ಅಂದ್ರೆ ಬಸವಣ್ಣ ಹೋಗಿ, ಯಪ್ಪ ಅವ್ರು ಬರೋಂಗಿಲ್ಲಂತ, ಹಾಗೆ ಬರೋಂಗಿಲ್ಲಂತ, ನೀವು ಏನಾದರೂ ಅವರಿಗೆ ಒಂದು ಮಾತು ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟು ಒಳಗೆ ಬರ್ತಾರ ಅಂತ ಹೇಳಿದ. ಏನು ಕೇಳ್ದತ್ತ ನನಗೆ ಗೊತ್ತಾಗಲಿಲ್ಲ. ಮತ್ತು ಬಸವಣ್ಣ ಕೇಳಿದ ಪ್ರಶ್ನೆಗೆ ಉತ್ತರ ಇವ ಏನು ಕೊಟ್ಟದ್ದು ಗೊತ್ತಾಗಲಿಲ್ಲ. ಇವ ಏನು ಬಂದ್ರೆ ಒಂದು ಅರ್ಬಿ ಇಡ್ಲಿ ಇರುತ್ತಲ್ಲ, ಅದು ಗಂಟೆ ಏನಪ್ಪ ಅಂದ್ರೆ ತೆಲ ಮೇಲೆ ಹೊತ್ಕೊಂಡು ಬಂದು ಯಾರಿಗೆ ಬಸವಣ್ಣ ಕೊಟ್ಟ. ಮರಳಶಂಕರ ಕೊಟ್ಟಾಗ ಬಸವಣ್ಣ ಬಿಚ್ಚತಾನ, ನೋಡ್ತಾನೆ, ಭಾಳ ಖುಷಿ ಆಗ್ತದೆ ಅವನಿಗೆ. ಭಾಳ ಖುಷಿಯಾಗಿ ಏನಪ್ಪ ಅಂದ್ರೆ ಗಂಟೆ ತೆಲ ಮೇಲೆ ಕುಣ್ಯಾಕೆ ಚಾಲು ಮಾಡ್ದ. ಅವಾಗ ಮರಳಶಂಕರಿಂದ ಪಕ್ಕ ಬಸವಣ್ಣ ಹುಚ್ಚಿಡದ ಅಂದವ. ಬಸವಣ್ಣ ಏನು ಕೇಳೋಣ, ಒಂದು ಎಲೆ ಕೊಟ್ಟನ, ಒಂದು ಇರು ಕೊಟ್ಟನ. ಎಲೆ ಮೇಲೆ ಒಂದು ಇರು ಇಟ್ಟು ಕೊಟ್ಟು ಕಳ್ಸ್ಯಾನ. ಅದಕ್ಕೆ ಅಲ್ಲಮ ಪ್ರಭು ಉತ್ತರ ಏನು ಕೊಟ್ಟನ, ಒಂದು ಅರ್ಬಿ ಅದ, ಒಂದು ಇಡ್ಲಿ ಅದ, ಅದ್ರಾಗ ಒಂದು ಇರು ಅದ. ಇದು ಏನು ಅಂತ ತಿಳ್ಕೊಂಡು
ಅವನಿಗೆ ಅರ್ಥ ಆಗಲಿಲ್ಲ. ಆವಾಗ ಮರುಳಶಂಕರಯ್ಯಪ್ಪ, ಬಸವಣ್ಣ ನೀ ಅಲ್ಲಮ್ಮ ಪ್ರಭು ಏನು ಕೇಳಿದೆ ಗೊತ್ತಾಗಲಿಲ್ಲ, ಮತ್ತು ಅವ ನಿನಗೇನು ಉತ್ತರ ಕೊಟ್ಟನಂತ ನನಗೆ ಗೊತ್ತಾಗಲಿಲ್ಲ, ಹೇಳು ಅಂದ. ಆವಾಗ ಬಸವಣ್ಣ ಅಂತನ ನಾವೊಂದು ಎಲಿ ಮತ್ತು ಇರು ಕೊಟ್ಟೇನಂದ್ರೆ ಅರ್ಥ, ಎಲಿಯ ಮತ್ತು ಇರು ಅಂದರೆ ಎಲ್ಲಿರುವೆ, ಎಲಿ ಮತ್ತು ಇರು ಅಂದರೆ ಎಲ್ಲಿರುವೆ ಅಂತ ನಾ ಕೇಳಿ. ಅಂದರೆ ಭಗವಂತ ಎಲ್ಲಿ ಅದಾನ, ಶಿವ ಎಲ್ಲಿ ಅದಾನ ಅಂತ ನಾನು ಅಲ್ಲಮ್ಮ ಪ್ರಭುಗಳಿಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು ಅಂದ್ರೆ ಅರ್ವಿ ಮತ್ತು ಇದಿಲಿ ಅಂತ ಇರುವುದಲ್ಲ. ಅದಕ್ಕೆ ಅರ್ಥ ಏನಂದ್ರೆ ಅರ್ವಿ ಅಂದರೆ ಅರ್ವಿ ಅಂತೀವಿ ನೋಡು, ಅರ್ವೆ ಇದ್ದಲ್ಲಿ ಇರುವೆ ಅಂದರೆ ಎಲ್ಲಿ ಅರು ಅದ, ಎಲ್ಲಿ ಜ್ಞಾನ ಅದ ಅಲ್ಲಿ ನಾ ಇದ್ದೀನಿ ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭುಗಳು ಉತ್ತರ ಕೊಟ್ಟರಂತೆ. ಅರ್ಥ ಆಯ್ತು ರೀ ನಿಮ್ಗೆ? ಅರ್ವಿ ಎಲಿ ಮತ್ತು ಇರು ಅಂದ್ರೆ ಎಲ್ಲಿರುವೆ ಅಂತ, ಅರ್ವಿ ಮತ್ತು ಇದಿಲಿ ಒಂದು ಇರು ಅಂದ್ರೆ ಅರಿವೆ ಇದ್ದಲ್ಲಿ ಇರುವೆ. ಅರಿವೆ ಅಂದರೆ ಅರಿವೆ ಅಂತ ಅಂತಾರಲ್ರಿ ಆಡು ಭಾಷೆದಾಗ. ಅರಿವೆ ಇದ್ದಲ್ಲಿ ಇರುವೆ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಎಲ್ಲಿ ಅರು ಅದ, ಎಲ್ಲಿ ಜ್ಞಾನ ಅದ ಅಲ್ಲಿ ಅದಾನಂತ ಹೆಂಗೆ ಅಲ್ಲಮ್ಮ ಪ್ರಭು ಹೇಳ್ಯಾನ. ಇವತ್ತಿನ ದಿವಸ ರೇವಣ ಸಿದ್ದೇಶ್ವರ ಎಲ್ಲಿ ಅದಾನ ಅಂತಂದ್ರೆ ನೀವೇನು ಭಕ್ತಿಲಿಂದ ಕೂತಿ ಕೇಳಾಗತ್ತಿರಲ್ಲ, ಎಲ್ಲರ ಮನುಷ್ಯನೊಳಗೆ ರೇವಣ ಸಿದ್ಧ ಇವತ್ತು ಅದಾನ ಅಂತ ತಿಳ್ಕೊಬೇಕು ನೀವು. ಅಂಥ ಒಂದು ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದೊಳಗೆ ನಾವೆಲ್ಲರಿಬ್ಬರು ಏನಪ್ಪ ಅಂದ್ರೆ ಕುಂತು ನೀವೆಲ್ಲ ಏನಂದ್ರೆ ಅರ್ಜಿ ಸಲ್ಲಿಸ್ತೀರಿ. ಸಂಸಾರ ಒಳಗೆ 108 ತಾಪತ್ರೆ ಇರುತ್ತೆ, ಒಂದಿಲ್ಲ ಎರಡಿಲ್ಲ, ಇಷ್ಟೆಲ್ಲ ಜನ ಬಂದಿರಿ ಅಂದ್ರೆ ಮ್ಯಾಲೆ ಎಷ್ಟು ದಿಗಿಯದ, ಒಳಗೆ ಮನಸ್ಸಿನ ಅಟ್ಟು ಕುದಿನೂ ಅದ. ಈಗ ಸುಮ್ಮನೆ ಬರೋಂಗಿಲ್ಲ ನಾವು. ಯಾರಿಗಾದ್ರೆ ಮಕ್ಕಳಿಗೆ ಒಂದು 10 ರೂಪಾಯಿ ಕೊಡಬೇಕಾದ್ರೆ ಹಿಂದೆ ಮುಂದೆ ವಿಚಾರ ಮಾಡ್ತೀವಿ. ನಮ್ಮ ಮಠಕ್ಕೆ ಏನಪ್ಪ ಅಂದ್ರೆ ಎಷ್ಟು ಬೀಳ್ತಾರೆ ನೀವು ದಾನ ಕೊಡ್ತೀರಂದ್ರೆ ಇದಕ್ಕೇನಪ್ಪ ಅಂದ್ರೆ ಸುಳ್ಳು ಆಗಂಗಿಲ್ಲ. ನಾ ಯಾಕಂದ್ರೆ ಹೇಳ್ತೀನಿ, ಮಠಕ್ಕೆ ನೀವು ಎಷ್ಟೇ ಕೊಡ್ರಿ ನಿಮಗೆ 1ಕ್ಕೆ 10 ಪಟ್ಟು ಬರ್ತದೆ. ಹೆಂಗಂದ್ರೆ ನಾನು ಪಟ್ಟಾಧಿಕಾರ ಟೈಮದೊಳಗೆ ಮೂಳು ಕೊಡದೆ ಮನೆ ಭಿಕ್ಷೆ ಬೇಡಾಕತ್ತಿದ್ದ. ಮನೆ ಭಿಕ್ಷೆ ಬಿಡುವಂಥ ಸಮಯದೊಳಗೆ ನಾ ಎಲ್ಲರ ಮನೆಗೆ ಹೋಗುವಂಥ ಸಮಯದೊಳಗೆ ಒಂದು ಮನೆಗೆ ಏನಪ್ಪ ಅಂದ್ರೆ ಒಂದು ಗುಡಿಸಿಲದ ಒಂದು ವಯಸ್ಸಾದ ಮುದುಕಿ ಅದ. ಅಲ್ಲಿ ನನಗೆ ಭಕ್ತರು ಕರ್ಕೊಂಡು ಹೋಗಿ ನನ್ನ ಭಕ್ತರು ಹಿಂದಿಂದ ಆ ಹೆಣ್ಮಗಳಿಗೆ ಹೇಳ್ತಾರೆ, ವಾ ನೋಡಿ ಮತ್ತು ಅಪ್ಪವ್ರು ಪಟ್ಟಾಧಿಕಾರದ ಮನೆಗೆ ಏನಪ್ಪ ಅಂದ್ರೆ ಭಿಕ್ಷೆ ಬಿಡಾಕತ್ತಾರ, ನಿನ್ನ ಭಕ್ತಿ ಎಟ್ಟದ ಜೋಳಿಗ್ಯಾಗ ಹಾಕು ಅಂತ ನನ್ನ ಭಕ್ತರು ಏನಪ್ಪ ಅಂದ್ರೆ ಮುದುಕಿಗೆ ಹೇಳಿದ್ರು. ಆ ಮುದುಕಿ ಭಾಳ ಖುಷಿ ಆಯ್ತು. ಯಪ್ಪ ನಾನು ಎಂಥ ಗುಡಿಸಲಿಕ್ಕಿಂತ ಅಪ್ಪ ಬಂದನಂದ್ರೆ ಭಾಳ ಖುಷಿಯಾಗಿ ಏನು ಮಾಡಿದಳು, ಅವಾಗ 2,000 ರೂಪಾಯಿ ಲೋಟ್ ಇತ್ತು. ಅಕ್ಕಿ ಕಡಕ್ಕೆ ಒಂದು 2,000 ರೂಪಾಯಿ ಲೋಟ್ ತೆಗೆದು ನಾನು ಜೋಳಿಗ್ಯಾಗ ಹಾಕಿದಳು. ಅಕ್ಕಿ ಜೋಳಿಗೆ ಹಾಕಿದ ನನಗೆ ಭಾಳ ಖುಷಿ ಆಯ್ತಲ್ಲ. ಏನು ದೊಡ್ಡ ಬಿಲ್ಡಿಂಗ್ ಮನೆ ಹೋದಾಗ ಕೊಟ್ಟೆ, ನಾವು ಇಷ್ಟು ರೊಕ್ಕ ಕೊಟ್ಟಿದ್ದಿಲ್ಲ ನನಗೆ. ಮತ್ತು ಈ ಮುಪ್ಪನ ಮುದುಕಿ ಗುಡಿಸಿಲದೊಳಗದು ನನಗೆ 2,000 ರೂಪಾಯಿ ಕೊಟ್ಟು ಭಾಳ ಖುಷಿಯಾಗಿ ನಾನೇನು ಮಾಡ್ತೀನಿ ಅಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಏನಂದ್ರೆ, ನಾ ಯಾರದೇ ಮನೆಗೆ ಹೋದ್ರೆ ರೊಟ್ಟಿ ಬುಟ್ಟಿ ಕೈ ಹಚ್ಚಿ ಬರ್ತಿದ್ದೆ. ನಾನು ಯಾಕೆ ಹಚ್ಚಿ ಬರ್ತೀನಿ ಅಂದ್ರೆ ನನ್ನ ಗುರುಗಳು ನನಗೆ ಆಶೀರ್ವಾದ ಮಾಡಿವ್ರು. ಏನಂದ್ರೆ ಬಸವ ನೀ ಯಾರ ಮನೆಗೆ ಹೋದರೂ ಕೂಡ ಏನಪ್ಪ ಅಂದ್ರೆ ಹಂಗೆ ಬರಬೇಡ, ನಿನ್ನ ಕೈ ಏನಪ್ಪ ಅಂದ್ರೆ ಅವರು ರೊಟ್ಟಿ ಬುಟ್ಟಿ ಕೈ ಹಚ್ಚಿ ಬಾ ಅಂತರು. ಯಾಕಂದ್ರೆ ರೊಟ್ಟಿ ಬುಟ್ಟಿ ಕೈ ಯಾಕೆ ಹಚ್ಚಂತೀರಂದ್ರೆ ನಿನ್ನ ಕೈ ಅಂದ್ರೆ ಅವ್ರ ಅರ್ಥ ಅಂದ್ರೆ ಏನು, ನನ್ನ ಆಶೀರ್ವಾದ ನಿನಗದ. ಈ ಕೈ ಏನಪ್ಪ ಅಂದ್ರೆ ರೊಟ್ಟಿ ಬುಟ್ಟಿ ಕೈ ಹಚ್ಚಿದಂದ್ರೆ ಅದು ಅನ್ನ ಹೋಗಿ ಪ್ರಸಾದ ಆಗ್ತದೆ. ಆ ಮನೆಯೊಳಗೆ ಯಾರು ಊಟ ಮಾಡ್ತಾರ ಅವ್ರಿಗೆ ಒಳ್ಳೆ ಜ್ಞಾನ ಬರ್ತದೆ, ಬುದ್ಧಿ ಬರ್ತದೆ, ಕೈ ಹಚ್ಚಿ ಬಾ ಅಂತರು. ಅದಕ್ಕೆ ನಾ ಏನಪ್ಪ ಅಂದ್ರೆ ಆ ಮುದುಕಿ ಕೇಳಿದೆವ, ಮತ್ತು ರೊಟ್ಟಿ ಬುಟ್ಟಿ ಎಲ್ಲದ ಕುಡು, ನಾ ಕೈ ಹಚ್ತೀನಿ ಅಂದ್ರೆ, ಯಪ್ಪ ಇದನ್ನು ದೊಡ್ಡ ಬಿಲ್ಡಿಂಗ್ ಅದ, ಅದು ಬಾಗಲ ಇದು ಪರದಾ ಅದ ಸರಸು, ಅಲ್ಲೇ ರೊಟ್ಟಿ ಬುಟ್ಟಿ ಅದ ನೋಡು ಅಂದಳಕ್ಕೆ ನನಗೆ. ಸರಿ ಅಂಥೇಳಿ ನಾ ಏನಪ್ಪ ಅಂದ್ರೆ ಪರದಾ ಸರಿಸ್ತೀನಿ, ರೊಟ್ಟಿ ಬುಟ್ಟಿ ನೋಡ್ತೀನಿ. ರೊಟ್ಟಿ ಬುಟ್ಟಿ ರೊಟ್ಟಿನೂ ಇಲ್ಲ. ನನಗೆ ಭಾಳ ಗಾಬರಿ ಐತಲ್ಲ ಇವನೇನಂದ. ತನಗೆ ತಿಲ್ಲಕ್ಕೆ ರೊಟ್ಟಿ ಬಿಟ್ಟಾಗ ರೊಟ್ಟಿ ಇಲ್ಲ. ನನಗೆ 2,000 ರೂಪಾಯಿ ಕೊಟ್ಟಳಿ. ಅವ್ವ ತಾಯಿ ಬೇಡ, ನಿನಗೆ ಉಳ್ಳಿಕ್ಕೆ ನಿಂಗೆ ರೊಟ್ಟಿ ಇಲ್ಲ, ನನಗೆ 2,000 ರೂಪಾಯಿ ಕೊಟ್ಟಿದ್ದಿ ಬೇಡ ಅಂತ ತಿಳ್ಕೊಂಡು ನಾ ಪುನಃ ಏನಪ್ಪ ಅಂದ್ರೆ ಆ ಮುದುಕಿ ರೊಕ್ಕ ಕೊಡಕ್ಕೆ ಹೋದ. ಮುದುಕಿ ಕೊಡಕ್ಕೆ ಹೋಗ ನಾ ಮುದುಕಿ ಎಷ್ಟು ಚಂದ ಮಾತು ಹೇಳ್ತು ಗೊತ್ತೇನ್ರಿ ನನಗೆ. ಯಪ್ಪ ನೀ ರೊಟ್ಟಿ ಬುಟ್ಟಿ ಯಾಕೆ ನೋಡಕತ್ತಿದ್ದಿ ಅಂದಳಕಿ. ನಿನ್ನ ಜೋಳಿಗೆ ತುಂಬೋದಂದ್ರೆ ಎಲ್ಲ ಲಿಂಗ ಆದ ನಾನು ರೊಟ್ಟಿ ಬುಟ್ಟಿ ತುಂಬ್ತಾನೆ, ನೀ ಸುಮ್ಮ ರೊಕ್ಕ ತಗೋ ಅಂದಳಕಿ ನನಗೆ. ಅರ್ಥ ಆಯ್ತು ರೀ. ನಿನ್ನ ಜೋಳಿಗೆ ತುಂಬೋದಂದ್ರೆ ಅದು ರೊಟ್ಟಿ ಬುಟ್ಟಿ ತುಂಬ ಕುದಿ ಯಾರಿಗದ, ಎಲ್ಲಪ್ಪ ಅಜ್ಜಗದ. ಅವನ